ಕಣ್ಣಪ್ಪ ಚಿತ್ರದಲ್ಲಿ ಫ್ರೀಯಾಗಿ ನಟಿಸುತ್ತಿರುವ ಪ್ರಭಾಸ್. ಹೌದು, ಟಾಲಿವುಡ್ ಯಂಗ್ ರೆಬಲ್ ಸ್ಟಾರ್ ಪ್ರಭಾಸ್ ಕಣ್ಣಪ್ಪ ಸಿನಿಮಾದಲ್ಲಿ ಸಂಭಾವನೆ ಇಲ್ಲದೆ ನಟಿಸಲಿದ್ದಾರೆ. ನಟ ಪ್ರಭಾಸ್ ಒಂದು ಚಿತ್ರಕ್ಕೆ 100 ಕೋಟಿ ರೂಪಾಯಿ ಹಣವನ್ನ ಸಂಭಾವನೆಯಾಗಿ ತೆಗೆದುಕೊಳ್ತಾರೆ. ಈ ನಟನ ಎಷ್ಟೋ ಸಿನಿಮಾಗಳು ಮಿಶ್ರ ಪ್ರತಿಕ್ರಿಯೆ ಪಡೆದುಕೊಂಡರೂ ಕೂಡ ಒಂದು ಮಟ್ಟಕ್ಕೆ ಗಲ್ಲಾಪೆಟ್ಟಿಗೆಯಲ್ಲಿ ಪ್ರೊಡ್ಯೂಸರ್ಸ್ ಅನ್ನ ಸೇಫ್ ಮಾಡುತ್ತವೆ. ಆದರೆ ಇದೀಗ ಈ ನಟ ಕಣ್ಣಪ್ಪ ಚಿತ್ರಕ್ಕೆ 1 ರೂಪಾಯಿಯೂ ಕೂಡ ಹಣ ಪಡೆಯುತ್ತಿಲ್ಲ. ಹೌದು, ಡಾರ್ಲಿಂಗ್ ಪ್ರಭಾಸ್ ತೆಲುಗು ಚಿತ್ರರಂಗದ ಹಿರಿಯ ನಟ ಮೋಹನ್ ಬಾಬು ಅವರ ಪುತ್ರ ಮಂಚು ವಿಷ್ಣು ಮುಖ್ಯ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ಕಣ್ಣಪ್ಪ ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಬಣ್ಣ ಹಚ್ಚುತ್ತಿದ್ದಾರೆ ಎಂಬ ವಿಷಯ ಈಗಾಗಲೇ ಹೊರಬಂದಿತ್ತು. ಇನ್ನು ಈ ಚಿತ್ರ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದ್ದು, ಇದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಲು ಸಜ್ಜಾಗುತ್ತಿದೆ. ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿರುವ ಹಲವಾರು ಕಲಾವಿದರ ಮಾಹಿತಿಯೂ ಕೂಡ ರಿವೀಲ್ ಆಗಿದೆ. ಸದ್ಯ ನಟ ಪ್ರಭಾಸ್ ಕಣ್ಣಪ್ಪ ಸಿನಿಮಾದಲ್ಲಿ ಶಿವನ ಪಾತ್ರದಲ್ಲಿ ಅಭಿನಯಿಸಲಿದ್ದಾರೆ ಎಂಬ ವಿಷಯ ಹಲವಾರು ದಿನಗಳ ಹಿಂದೆಯೇ ಹೊರಬಂದಿತ್ತು. ಈ ನಟ ಶಿವನ ಪಾತ್ರ ಮಾಡಲು ಸಂಭಾವನೆ ತೆಗೆದುಕೊಳ್ಳದಿರುವುದಕ್ಕೆ ಕಾರಣ ಸಹ ರಿವೀಲ್ ಆಗಿದೆ. ಇದಕ್ಕೆ ಕಾರಣ ಈ ಹಿಂದೆ ನಟ ಪ್ರಭಾಸ್ ಹಾಗೂ ಮೋಹನ್ ಬಾಬು ಇಬ್ಬರು ಬುಜ್ಜಿಗಾಡು ಸಿನಿಮಾದಲ್ಲಿ ಒಟ್ಟಿಗೆ ಬಣ್ಣ ಹಚ್ಚಿದ್ದು, ಅವಾಗಿನಿಂದಲೂ ಇಬ್ಬರ ಮಧ್ಯೆ ಒಳ್ಳೆಯ ಒಡನಾಟವಿದೆ. ಆದ್ದರಿಂದ ಪ್ರಭಾಸ್ ಈ ಚಿತ್ರಕ್ಕೆ ಸಂಭಾವನೆ ಪಡೆಯುತ್ತಿಲ್ಲ. ಪ್ರಭಾಸ್ಗೆ ಮತ್ತು ಮೋಹನ್ ಬಾಬು ಮಧ್ಯೆ ಉತ್ತಮ ಸ್ನೇಹವಿರುವ ಕಾರಣ ಈ ನಟ ಕಣ್ಣಪ್ಪ ಸಿನಿಮಾದಲ್ಲಿ ನಟಿಸುವುದಕ್ಕೆ ಒಂದೇ ಕರೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಮುಖೇಶ್ ಕುಮಾರ್ ಸಿಂಗ್ ಆಕ್ಷನ್ ಕಟ್ ಹೇಳುತ್ತಿರುವ ಬಹುನಿರೀಕ್ಷಿತ ಈ ಚಿತ್ರದಲ್ಲಿ ಶಿವನ ಪರಮ ಭಕ್ತ ಕಣ್ಣಪ್ಪನಾಗಿ ವಿಷ್ಣು ಮಂಚು ಅಭಿನಯಿಸುತ್ತಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ಬಾಲಿವುಡ್ ನಟ ಅಕ್ಷಯ್ ಕುಮಾರ್, ಮೋಹನ್ ಲಾಲ್, ಶರತ್ ಕುಮಾರ್, ದೇವರಾಜ್, ಬ್ರಹ್ಮಾನಂದಂ ಅಂತಹ ದೊಡ್ಡ ತಾರಾ ಬಳಗವೇ ಇದೆ.